ಪೂಜ್ಯ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಮಹಾಮಂಗಲದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ನದಿಚಾಗಿ ಇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಸ್ವಾಮಿಗಳು ಯದ್ದಲದೊಡ್ಡಿ ಮತ್ತು ಕೋಣೆಕೊಂಡ, ಪರಮ ಪೂಜ್ಯ ಮಹಾಂತಲಿಂಗ ಮಹಾಸ್ವಾಮಿಗಳು ಕರೇಗುಡ್ಡ, ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ ಮತ್ತು ಈ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ತೋಂಟದಾರ್ಯ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಅಡವಿ ಅಮರೇಶ್ವರ ಮತ್ತು 8 ದಿನಗಳ ಕಾಲ ತಮಗೆ ಬಾಲಲೀಲಾ ಮಹಾಂತ ಸ್ವಾಮೀಜಿಯವರ ಜೀವನದ ಅಮೃತವನ್ನು ಉಣಬಡಿಸಿರ್ತಕ್ಕಂಥ ಪ್ರವಚನಕಾರರಾದಂಥ ಸನ್ಮಾನ್ಯ ನಿರಂಜನ ಪ್ರಣವ ಸ್ವರೂಪಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತ ಮಠ ಬೂದಗುಂಪ ಇವರೆಲ್ಲರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ಈ ಭಾಗದ ಹಿರಿಯರು, ಮಾಜಿ ಶಾಸಕರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಬ್ಯಾಗವಾಟ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ತ್ರಿಕರ್ಣ ಪೂರ್ವಕವಾಗಿ ನಿಷ್ಪ್ರಹ ಮನೋಭಾವದಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ಧಲಿಂಗಪ್ಪ ಅಡ್ವೊಕೇಟ್ ಅವರೇ ಮತ್ತು ಅವರ ಕುಟುಂಬ ವರ್ಗದವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ರಾಯಚೂರು ಜಿಲ್ಲೆಗೆ ಬರಲಿಕ್ಕೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಅಂದರೆ ಭಾಳ ಸಂತೋಷ ಆಗುತ್ತೆ. ನಾನು ನೋಡಿದ್ದೀನಿ, ಕುಕ್ಕನೂರು ಹಿಡ್ಕೊಂಡು ರಾಯಚೂರುವರೆಗೆ ಈ ರಾಯಚೂರು ಜಿಲ್ಲೆ ಏನಿದೆ, ಅವಿಭಾಜ್ಯ ರಾಯಚೂರು ಜಿಲ್ಲೆ ಒಂದು ಪುಣ್ಯ ಭೂಮಿ. ಇಲ್ಲಿ ಭಾಳಷ್ಟು ಶರಣರು ಸಂತರು ಜೀವನ ಮಾಡಿ ಹೋಗಿದ್ದಾರೆ. ಜನರಿಗೆ ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ಮಾರ್ಗದರ್ಶನವನ್ನು, ಒಳ್ಳೆಯ ನೇತೃತ್ವವನ್ನು ನೀಡಿ ಹೋಗಿದ್ದಾರೆ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಸಮಾಜದಲ್ಲಿ ಯಾರು ದುಡ್ಡನ್ನು ಸಂಗ್ರಹ ಮಾಡ್ತಾರೆ, ಯಾರು ಆಸ್ತಿಯನ್ನು ಸಂಗ್ರಹ ಮಾಡ್ತಾರೆ, ಯಾರು ಅಧಿಕಾರಕ್ಕಾಗಿ ಹೊಡೆದಾಡ್ತಾರೆ, ಅವ್ರಿಗೇನೂ ಬೆಲೆ ಇಲ್ಲ. ಇವತ್ತು ತಮಗೆ ಗೊತ್ತಿರ್ತಕ್ಕಂತೆ ಈ ಪ್ರದೇಶದಲ್ಲಿ ಕೃಷ್ಣದೇವರಾಯರು, ರಾಮರಾಯರು, ಆದಿಲ್ ಶಾಹಿಗಳು, ಆಮೇಲೆ ನಿಜಾಮ್ ಶಾಹಿಗಳು ಸುಮಾರು 500-600 ವರ್ಷ ಆಡಳಿತ ನಡೆಸಿದ್ದಾರೆ. ಆದರೆ ಇವತ್ತು ಯಾರ ಮನೆಯಲ್ಲಿಯೂ ಅಡಿಗೆ ರಾಮರಾಯಿಂದಾಗಲಿ 7 ನಿಜಾಮರ ಪೈಕಿ ಒಬ್ಬರ ಫೋಟೋ ಆಗಲಿ ಅಥವಾ ಆದಿಲ್ ಶಾಹಿಗಳದಾಗಲಿ ಯಾರ್ದು ಫೋಟೋ ಇಲ್ಲ. ಎಲ್ಲರ ಮನೆಯಲ್ಲಿ ಚನ್ನಬಸವ ಸ್ವಾಮಿಗಳ ಫೋಟೋ ಇದೆ. ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ಗುರುಗಳ ಫೋಟೋಗಳಿದ್ದಾವೆ. ಇದು ಏನು ತೋರಿಸ್ತದೆ ಅಂದರೆ ನಮ್ಮ ಸಮಾಜದ ರೀತಿ, ನಮ್ಮ ಸಮಾಜದ ಒಂದು ಪರಂಪರೆ ಏನಪ್ಪ ಅಂದರೆ, ಯಾರು ಸಮಾಜಕ್ಕಾಗಿ ತ್ಯಾಗ ಮಾಡ್ತಾರೆ, ಯಾರು ಸಮಾಜಕ್ಕಾಗಿ ಪರಿಶ್ರಮ ಪಡ್ತಾರೆ, ಯಾರು ಸಮಾಜಕ್ಕೆ ಉತ್ತಮ ಸಂಸ್ಕಾರವನ್ನು ಕೊಡ್ತಾರೆ, ಯಾರು ಸಮಾಜವನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ, ಅವರಿಗೆ ಈ ಸಮಾಜ ಇಂದು ನಾಳೆ ಎಂದೆಂದಿಗೂ ಸಹಿತ ಕರ್ತಜ್ಞವಾಗಿರ್ತದೆ ಮತ್ತು ಅವರನ್ನು ಸಮರ್ಪಣಾ ಭಾವದಿಂದ ನೆನೆಸ್ಕೊಳ್ತದೆ. ಯಾಕಂದರೆ ಅಧಿಕಾರ, ಅಂತಸ್ತು, ಆಸ್ತಿ
ಇವು ಶಾಶ್ವತ ಅಲ್ಲ. ಈಗ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು ಏನು ಅಂದರೆ, ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ನಾವು ನಡೆದಿರ್ತಕ್ಕಂಥ ಒಳ್ಳೆಯ ಜೀವನ, ನಾವು ಪ್ರಚುರಪಡಿಸ್ತಕ್ಕಂಥ ಒಳ್ಳೆಯ ಆಚಾರ ವಿಚಾರಗಳೇ ಶಾಶ್ವತ ಹೊರತು ಬೇರೆ ಯಾವುದು ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬರೀ 100 ವರ್ಷಗಳ ಹಿಂದೆ ಹೈದರಾಬಾದ್ ನಿಜಾಮರು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಆ ರೀತಿ 1938ರಲ್ಲಿ ಟೈಮ್ ಮ್ಯಾಗ್ಝಿನಲ್ಲಿ ಅವ್ರ ಫೋಟೋ ಬಂದು ಎಲ್ಲ ವಿವರಗಳ ಸಹಿತ ಬಂದಿದ್ದು. ಈಗ ಬರೀ 90 ವರ್ಷ ಆಗಿದೆ. ಇವತ್ತು ಅವರು ಎಲ್ಲಿದ್ದಾರೆ, ಅವ್ರದ್ದು ಆಸ್ತಿ ಏನಿದೆ, ಅವ್ರದ್ದು ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಇವತ್ತು ಚನ್ನಬಸವ ಸ್ವಾಮಿಗಳು ತೀರ್ಕೊಂಡು ಎಷ್ಟು ವರ್ಷ ಆಯಿತು? ಇವತ್ತಲ್ಲ, ಇನ್ನು 500 ವರ್ಷ ಆದರೂ ಅವ್ರ ಹೆಸರು ಶಾಶ್ವತವಾಗಿರ್ತದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಭಾವಿಸಿದ್ದೀನಿ. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಕಿಷ್ಕಿಂಧ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಅವ್ರಿಗೆ ನಾನು ಭಕ್ತಿಪೂರ್ವಕವಾದ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ಈಗ ಎಲ್ಲರೂ ಏನು ತಿಳಿದಾರಂದರೆ, ಮಠ ಅಂದ್ರೆ ಬಿಲ್ಡಿಂಗು, ಮಠ ಅಂದ್ರೆ ದೇವಸ್ಥಾನ, ಮಠ ಅಂದ್ರೆ ಸ್ಕೂಲು ಕಾಲೇಜು, ಇವ್ಯಾವೂ ಅಲ್ಲ. ಭಾರತದ ರಾಷ್ಟ್ರಪತಿಗಳು ಹಿಡ್ಕೊಂಡು ಸಾಮಾನ್ಯ ಪಾಮರವರೆಗೆ ನಾವು ಎಲ್ಲರೂ ಸ್ವಾಮಿಗಳಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ? ಮಠ ಬಿಲ್ಡಿಂಗ್ಗಳಿಂದ ಆಗಲ್ಲ, ಶಾಲೆ ಕಾಲೇಜುಗಳಿಂದ ಆಗಲ್ಲ. ಮಠ ಆಗುತ್ತೆ ಎದರಿಂದ? ಪರಮ ಪೂಜ್ಯ ಸ್ವಾಮೀಜಿಯವರ ಕರ್ತೃತ್ವ ಶಕ್ತಿ, ಪೂಜಾ ನಿಷ್ಠೆ, ತಪಸ್ಸು, ಭಕ್ತರ ಬಗ್ಗೆ ಅವರ ಕಳಕಳಿಯಿಂದ ಮಠ ಆಗುತ್ತೆ ಹೊರತು ದುಡ್ಡಿನಿಂದ, ಕಲ್ಲು ಮಣ್ಣುಗಳಿಂದ ಮಠ ಆಗೋದಿಲ್ಲ. ಇವತ್ತು ನೋಡಿದ್ರಿ, ಬಾಲಲೀಲಾ ಮಹಾಂತ ಸ್ವಾಮಿಗಳ ಬಗ್ಗೆ ಹೇಳಿದ್ರಿ ಅಲ್ಲ, ಅವರ ತಪಶಕ್ತಿ, ಅವರು ಎಲ್ಲಿ ಯಾರಿಗೇನು ಸಿದ್ದೇಶ್ವರ ಸ್ವಾಮಿಗಳಿಗೆ ಅವರು ಪ್ರವಚನ ಮಾಡೋದು ಹೇಳಿಲ್ಲ. ಅವರು ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಎಲ್ಲ ಕಡೆ ಅವ್ರನ್ನ ಹೇಳ್ಕೊತ ಹೊಂಟಿದ್ದಾರೆ. ಇವತ್ತು ಬಾಲಲೀಲಾ ಮಹಾಂತ ಸ್ವಾಮಿಗಳು ಯಾರಿಗೂ 5 ಎಕರೆ ಜಮೀನು ಗ್ರ್ಯಾಂಟ್ ಮಾಡಿಲ್ಲ, ಯಾರಿಗೂ CL2 CL9 ಲಿಕ್ಕರ್ ಶಾಪ್ ಕೊಟ್ಟಿಲ್ಲ, ಯಾರಿಗೂ ಪೆನ್ಷನ್ ಕೊಟ್ಟಿಲ್ಲ. ಅದೇ ರೀತಿ ಯಡಿಯೂರು ಸಿದ್ದಲಿಂಗೇಶ್ವರರು, ಅದೇ ರೀತಿ ನಮ್ಮ ಕುಮಾರಸ್ವಾಮೀಜಿಗಳು, ಅದೇ ರೀತಿ ನಮ್ಮ ಚನ್ನಬಸವ ಸ್ವಾಮೀಜಿಯವರು. ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಏನಂದರೆ, ತಮ್ಮ ತಪಶಕ್ತಿಯನ್ನು ಸಮಾಜದ ಉದ್ಧಾರಕ್ಕಾಗಿ, ತಮ್ಮ ಪೂಜಾ ನಿಷ್ಠೆಯನ್ನು ಭಕ್ತರ ಉದ್ಧಾರಕ್ಕಾಗಿ ಉಪಯೋಗ ಮಾಡಿದಂಥ ಮಹಾಮಹನೀಯರು ಅವರೆಲ್ಲ. ಅದಕ್ಕಾಗಿ ನಾವು ಅವರನ್ನು ನೆನೆಸ್ತೀವಿ. ಯಾಕಂದರೆ ಮಠಕ್ಕೆ ಭಾಳ ಕೇಂದ್ರವಾಗಿ ಬೇಕಾಗಿರೋದು ಏನಪ್ಪ ಅಂದರೆ, ಸ್ವಾಮಿಗಳ ಪೂಜಾ ನಿಷ್ಠೆ, ತಪಶಕ್ತಿ, ಚಾರಿತ್ರ್ಯ ಮತ್ತು ಆದರ್ಶ. ಅವು ಇಲ್ಲ ಅಂದರೆ ಎಷ್ಟೇ ಬಿಲ್ಡಿಂಗ್ಗಳು ಬರ್ಬೋದು, ಯಾವ ಮಠಗಳು ಮಠ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವು ಬಿಲ್ಡಿಂಗ್ ಆಗ್ತವೆ. ಇವತ್ತು ದುರ್ದೈವ, ನಿಮಗೆ ಗೊತ್ತಿದೆ, ಕೆಲವು ಮಠಗಳ ಬಗ್ಗೆ ನಾನು ಯಾರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಅಲ್ಲಿ ಏನೇನು ಆಗ್ತದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಾಗಿದೆ. ಸಂಸ್ಕಾರ ಮತ್ತು ತಪಶಕ್ತಿ, ಪೂಜಾ ನಿಷ್ಠೆಯಿಂದ ಮಠ ಆಗುತ್ತೆ ಹೊರತು ನಾವು ಜಗದ್ಗುರು ಅಂತ ಡೆಸಿಗ್ನೇಷನ್ ಹಾಕೊಂಡಿದ್ರಿಂದ ಯಾವ ಮಠನೂ ಆಗಲ್ಲ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಸಮಾಜದ ಅಭಿವೃದ್ಧಿಯಲ್ಲಿ, ನಮ್ಮ ಸಮಾಜ ಅನ್ನೋಕ್ಕಿಂತ ನಮ್ಮ ಭಾರತ ದೇಶದ ಅಭಿವೃದ್ಧಿಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯಲ್ಲಿ ಮಠಗಳ ಪಾತ್ರ ಭಾಳ ದೊಡ್ಡದಿದೆ. ಶ್ರೀ ಬಸವೇಶ್ವರರು ಯಾರನ್ನೂ ಬೇರೆಯವರಂತ ತಿಳ್ಕೊಳ್ಳಿಲ್ಲ. ದಲಿತರಿರ್ಬೋದು, ಹಿಂದುಳಿದವ್ರು ಇರ್ಬೋದು, ಮಹಿಳೆಯರಿರ್ಬೋದು, ಅನಕ್ಷರಸ್ಥರಿರ್ಬೋದು, ಬಡವರಿರ್ಬೋದು, ಬಲ್ಲಿದರಿರ್ಬೋದು, ಅವರು ಎಲ್ಲರೂ ನಮ್ಮವರು 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 ಅಂತ ಎಲ್ಲರನ್ನೂ ಕರೆದುಕೊಂಡು ಹೋದರು.
ಅದಕ್ಕಾಗಿ ಇವತ್ತು ನೋಡ್ತೀವಿ, ನಮ್ಮ ಬಸವಣ್ಣನವ್ರ ಸಂಸ್ಕಾರ ಸಿಕ್ಕಿರ್ತಕ್ಕಂಥವ್ರು ಯಾರೇ ಇರಲಿ, ಅವರು ಮಾತ್ರ ಈ ರಾಜ್ಯವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ. ರಾಜ್ಯದ ಪ್ರತಿಯೊಬ್ಬ ಜನರಿಗೂ ಒಳ್ಳೆಯ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ. ಇವತ್ತಿನ ಮುಖ್ಯಮಂತ್ರಿಗಳು ನೋಡಿದ್ರಿ, ಬಸವಣ್ಣನವರನ್ನ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಡಿಕ್ಲೇರ್ ಮಾಡಿದರು. ಬರೀ ಹುಟ್ಟಿನಿಂದ ಲಿಂಗಾಯತ ಬಸವಣ್ಣವರು ಬರೀ ಲಿಂಗಾಯತರ ಆಸ್ತಿ ಅಲ್ಲ, ಬಸವಣ್ಣವರು ಬರೀ ವೀರಶೈವರ ಆಸ್ತಿ ಅಲ್ಲ, ಬಸವಣ್ಣವರು ಬರೀ ಬಿಜಾಪುರ ಜಿಲ್ಲೆಯವರ ಆಸ್ತಿ ಅಲ್ಲ, ಬಸವಣ್ಣವರು ಇಡೀ ಮಾನವ ಕುಲಕೋಟಿಯ ಆಸ್ತಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಯಾರ್ದು ಮೊನೋಪಲಿ ಇಲ್ಲ ಅದ್ರಾಗ. ಇದು ಬರೀ ಯಾರಾದರೂ ಲಿಂಗಾಯತರು ಅಥವಾ ವೀರಶೈವರು ಇದು ನಮ್ಮ ಆಸ್ತಿ ಅಂತ ತಿಳ್ಕೊಂಡಿದ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ. ಬಸವಣ್ಣನವರ ತತ್ವಗಳು, ಬಸವಣ್ಣವರ ವಿಚಾರಗಳು ಇಡೀ ಮಾನವ ಕುಲಕೋಟಿಯನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ, ಅವರಿಗೆ ನೆಮ್ಮದಿ, ಸಂತೋಷ, ಗೌರವವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾವೆ. ಅಮೇರಿಕಾ ಸ್ಟೇಟ್ದಲ್ಲಿ ನಮ್ಮಲ್ಲಿ 31 ರಾಜ್ಯ ಹೆಂಗಿದಾವೆ, ಭಾರತ ದೇಶದಲ್ಲಿ ಅಮೇರಿಕಾದಲ್ಲಿ 51 ರಾಜ್ಯ ಇದಾವೆ. ಅದರಲ್ಲಿ ಕಾನ್ಸಾಸ್ ಅನ್ನೋದು ಒಂದು ರಾಜ್ಯ. ಆ ರಾಜ್ಯದಲ್ಲಿ 5-6 ದಿವಸದ ಹಿಂದೆ ಏನು ಮಾಡಿದ್ದಾರೆ ಅಂದರೆ 20ನೇ ಏಪ್ರಿಲ್ 2026 ಬಸವಣ್ಣನವರ ದಿನ, ಬಸವ ಜಯಂತಿ ಅಂತ ಘೋಷಣೆ ಮಾಡಿ ಅಲ್ಲಿ